ನಮಸ್ಕಾರ ಎಲ್ಲರಿಗೂ ಲರ್ನ್ ಜಿಕೆ ವಿತ್ ಪರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ರಾಮಾಯಣಕ್ಕೆ ಸಂಬಂಧಿಸಿದಂತೆ ಕೆಲವು ಮಾಹಿತಿಗಳನ್ನು ಪ್ರಶ್ನೋತ್ತರದ ಮೂಲಕ ತಿಳಿದುಕೊಳ್ಳೋಣ. ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ರಾಮಾಯಣ ಯಾವ ಯುಗಕ್ಕೆ ಸೇರಿದ್ದು? ಸರಿಯಾದ ಉತ್ತರ ತ್ರೇತಾಯುಗ. ರಾಮನ ವಂಶ ಯಾವುದು? ಸರಿಯಾದ ಉತ್ತರ ಸೂರ್ಯವಂಶ. ಸೂರ್ಯವಂಶಕ್ಕಿರುವ ಮತ್ತೊಂದು ಹೆಸರೇನು? ಸರಿಯಾದ ಉತ್ತರ ರಘುವಂಶ. ದಶರಥನಿಗೆ ಪುತ್ರ ವಿರಹದಿಂದ ಸಾಯುವಂತೆ ಶಾಪ ನೀಡಿದ್ದು ಯಾರು? ಸರಿಯಾದ ಉತ್ತರ ಶ್ರವಣಕುಮಾರನ ವೃದ್ಧ ತಂದೆ ತಾಯಿ. ರಾಮಾಯಣವನ್ನು ರಚಿಸಿದವರು ಯಾರು? ಸರಿಯಾದ ಉತ್ತರ ವಾಲ್ಮೀಕಿ ಮಹರ್ಷಿಗಳು. ರಾಮಾಯಣದಲ್ಲಿ ಎಷ್ಟು ಕಾಂಡಗಳಿವೆ? ಸರಿಯಾದ ಉತ್ತರ 8 ಕಾಂಡಗಳು. ಶ್ರೀರಾಮನ ಜನ್ಮಸ್ಥಳದ ಹೆಸರೇನು? ಸರಿಯಾದ ಉತ್ತರ ಅಯೋಧ್ಯೆ. ಶ್ರೀರಾಮನ ತಾಯಿಯ ಹೆಸರೇನು? ಸರಿಯಾದ ಉತ್ತರ ಕೌಸಲ್ಯ. ರಾಮನ ಮಕ್ಕಳ ಹೆಸರೇನು? ಸರಿಯಾದ ಉತ್ತರ ಲವ ಕುಶ. ರಾಮಾಯಣದಲ್ಲಿ ಒಟ್ಟು ಎಷ್ಟು ಅಧ್ಯಾಯಗಳಿವೆ? ಸರಿಯಾದ ಉತ್ತರ 18. ದಶರಥನ ಹೆಂಡತಿಯರ ಹೆಸರೇನು? ಸರಿಯಾದ ಉತ್ತರ ಕೌಸಲ್ಯ, ಕೈಕಯಿ, ಸುಮಿತ್ರ. ಕೌಸಲ್ಯೆಯ ಮಕ್ಕಳು ಯಾರು? ಸರಿಯಾದ ಉತ್ತರ ರಾಮ. ಕೈಕಯಿಯ ಮಕ್ಕಳ ಹೆಸರೇನು? ಸರಿಯಾದ ಉತ್ತರ ಭರತ. ಸುಮಿತ್ರೆಯ ಮಕ್ಕಳ ಹೆಸರೇನು? ಸರಿಯಾದ ಉತ್ತರ ಲಕ್ಷ್ಮಣ, ಶತ್ರುಘ್ನ. ಸೀತೆಯ ತಂದೆಯ ಹೆಸರೇನು? ಸರಿಯಾದ ಉತ್ತರ ಜನಕ ಮಹಾರಾಜ. ರಾಮನು ಎಷ್ಟು ವರ್ಷ ವನವಾಸದಲ್ಲಿದ್ದ? ಸರಿಯಾದ ಉತ್ತರ 14 ವರ್ಷಗಳು. ಸೀತಾ ಸ್ವಯಂವರದಲ್ಲಿ ರಾಮನು ಮುರಿದದ್ದು ಯಾವ ಧನುಸ್ಸು? ಸರಿಯಾದ ಉತ್ತರ ಶಿವಧನುಸ್ಸು. ಪಂಚವಟಿಯು ಯಾವ ನದಿಯ ತೀರದಲ್ಲಿ ಇತ್ತು? ಸರಿಯಾದ ಉತ್ತರ ಗಂಗಾ ನದಿ. ಸಂಸ್ಕೃತದಲ್ಲಿ ವಾಲ್ಮೀಕಿ ಎಂದರೇನು? ಸರಿಯಾದ ಉತ್ತರ ಹುತ್ತ. ಕನ್ನಡದಲ್ಲಿ ಶ್ರೀ ರಾಮಾಯಣ ದರ್ಶನಂ ಕೃತಿಯನ್ನು ರಚಿಸಿದವರು ಯಾರು? ಸರಿಯಾದ ಉತ್ತರ ರಾಷ್ಟ್ರಕವಿ ಕುವೆಂಪು.